ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮಗೆ ಏನಾದರೂ ಒಂದು ಒಳ್ಳೆ ಮಾಡೆಲಲ್ಲಿ ಇರೋ ಗಾಡಿನೂ ಬೇಕು, ಕಡಿಮೆ ರೇಟ್ನು ಇರಬೇಕಂತಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಯಾಕಂದರೆ ಒಳ್ಳೆ ಕಂಡೀಷನಲ್ಲಿ ಇರೋ ಗಾಡಿನೇ ಐತಿ, 5 ಸೀಟರ್ ವೆಹಿಕಲ್ಲು. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಕೊನೆ ತನಕ ನೋಡಿದಾದ ಬಳಿಕ ನಿಮಗೆ ಏನಾದರೂ ಈ ಗಾಡಿ ಬೇಕೇ ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತವ್ರಿಗೆ ಕಾಣುತ್ತೆ ನೋಡಿ, ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ನಿಮಗೆ ನಂಬರ್ ಕಾಣಲ್ಲ. ನೀವು ಏನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು ವೀಕ್ಷಕರೇ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ಕೊಂಬಿಡಿ, ನೀವು ಫೇಸ್ಬುಕ್ಕಲ್ಲಿ ನೋಡೋವಂಥವ್ರಿಗೆ ಈ ಗಾಡಿದು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಲಿಂಕ್ನ ತಂದುಬಿಟ್ಟು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪೇ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಏನಾದರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ನಮ್ಮ ಸೋಷಿಯಲ್ ಮೀಡಿಯಾದಿಂದ ನೀವು ಕೂಡ ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ವೆಹಿಕಲ್ನ, ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ. ನೀವು ಕೂಡ 7 ರಿಂದ 8 ಫೋಟೋಸು ಕರೆಕ್ಟಲ್ಲಿ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಮ ವೆಹಿಕಲ್ನ ಫೋಟೋಸು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಕ್ಕೆ ನಂಬರ್ ಕೂಡ ಬೇಕು ಅಂದರೆ ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ. ನೀವು ಏನು ಹೇಳೋದಿದ್ರು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ, ನಾವು ಖಂಡಿತ ನಿಮಗೆ ರಿಪ್ಲೈ ಕೊಟ್ಟೇ ಕೊಡ್ತೀವಿ. ನಿಮ್ಮ ವೆಹಿಕಲ್ನ ಫೋಟೋ 7 ರಿಂದ 8 ಹಾಕಿ ನಾವೇ ನಿಮಗೆ ಕಾಲ್ ಮಾಡುತ್ತೇವೆ. ಇನ್ನು ಈ ಓಮಿನಿ ಬಗ್ಗೆ ಓಮಿನಿ ಓನರ್ ಕೂಡ ಏನು ತಿಳಿಸಿದ್ದಾರೆ ಅನ್ನೋದು, ಅವ್ರು ಮಾತಾಡಿದ್ದು ಆಡೋ ಕೂಡ ಪ್ಲೇ ಮಾಡ್ತೀನಿ. ಅದಕ್ಕಿಂತ ಫಸ್ಟು ನೀವು ಏನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಾಲ್ಕು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ಓಮಿನಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದು ಕೂಡ ನಮಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಹೇಳಿ ಸರ್, ನಮಗೊಂದು ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಓಮಿನಿ. ಹ್ಞೂ ಸರ್, ಮಾರುತಿ ಸರ್. ಅದು ಮಾಡೆಲ್ ಸರ್? ಅದು 2011 ಐತೆ ಸರ್. 11 ಮಾಡಲು. ಹ್ಞೂ ಸರ್. ಓಕೆ. ಓನರ್ ಎಷ್ಟಾಗಿದ್ರು ತಾವು? ನಾವು 7 ಆಗಿದ್ದೀವಿ ರೀ. ಗಾಡಿ ತೊಗೊಳೋರು 800 ಆಗ್ತಾರೆ ಅಂದ್ರೆ. ಹ್ಞೂ ಸರ್. ರನ್ನಿಂಗ್ ಎಲ್ಲ ಓಡಿರೋದು ಕಿಲೋಮೀಟ್ರ್ ಬಂದಾಗೈತ್ರಿ ಸರ್? ಮೀಟರ್ ಚಲ್ತಿ ಐತ್ರಿ? ಮೀಟರ್ ಚಾಲ್ತಿ ಐತೆ ಸರ್. ಎಷ್ಟು ಹೊಡೈತ್ರಿ ಹಂಗಂದ್ರೆ? ಅದು 1 ಚಿಲ್ಲರ್ ಹೊಡಿತು ರೀ. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? ಒಂದು 50-70% ಅದಾವ ರೀ, 4 ರೀ. ಸ್ಟೆಪ್ನಿ ಐತಲ್ಲ ರೀ? ಆ ಸ್ಟೆಪ್ನಿ ಐತೆ. ಓಕೆ. ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಲ್ಲ ಯಾವ ಥರ ಇಟ್ಕೊಂಡಿರಿ? ಇಂಜನ್ ಕೆಲಸ ಮಾಡಿಸ್ಕೊಂಡ್ರಿ ಸರ್, ಫ್ರೆಶ್ ಐತೆ ರೀ. ಆದ್ರೆ ಇಂಜನ್ ಕೆಲಸ ಮಾಡ್ಸ್ಕೊಂಡಿದ್ರಿ ಈಗ? ಇನ್ನೂ ಇಲ್ಲ ರೀ. ಸಿಗೋಲ್ಡ್ ಇಂಜನ್ ಐತ್ರಿ, ಏನು ಕೆಲಸ ಆಗೈತೆ ರೀ? ಶೀಲ್ಡ್ ಇಂಜನ್ ಐತೆ ರೀ ಇನ್ನೂ. ಓಕೆ. ಏನು ಕೆಲಸ ಮಾಡಿಸೋದು ಏನೂ ಇಲ್ಲ ರೀ? ಇನ್ನೂ ಇಲ್ಲ ರೀ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಕೇಸಸ್ಸು ಯಾವುದು ಪ್ರಾಬ್ಲಮ್ ಇಲ್ಲಲ್ಲ? ಆ ಥರ ಯಾವುದೂ ಇಲ್ಲ ಸರ್ ಪ್ರಾಬ್ಲಮ್. ಓಕೆ. ಎಲ್ ಪಿ ಜಿ ಏನಾದರೂ ಇದೆಯಾ? ಫ್ಯೂಲ್, ಪೆಟ್ರೋಲ್ ಅಷ್ಟೇನಾ? LPG ಇದೆ ಸರ್. LPG ತೆಗೆದು ಟಾಕಿ ಹೋಗೋದು, ತೆಗೆದು ಕಾಸು ಪೆಟ್ರೋಲ್ ಮ್ಯಾಗ ನಡೆಸತ್ತಾರ. ಅದೇನು ನಾಳೆಗೆ ಕಸ್ಟಮರ್ ಬೇಕು ಅನ್ನೋರಿಗೆ ಹಾಕ್ತೀರಾ ಎಲ್ ಪಿ ಜಿ? ಇಲ್ಲ ಸರ್, ಅದು ಲೀಕೇಜ್ ಆಗಿದ್ದಕ್ಕಾಗಿ ಅದನ್ನು ಇದನ್ನು ತೆಗೆದು ಹೋಗ್ಬಿಟ್ರಿ. ಹೋಗೇ ಬಿಟ್ಟೈತ್ರಿ ಅದು? ಹಾಂ. ಓಕೆ. 5 ಸೀಟ್ರ್ ಐತ್ರಿ, 7+1 8 ಸೀಟ್ರ್ ಇದು? 5 ಸೀಟ್ರ್ ಐತೆ ರೀ. ಓಕೆ. ಗಾಡಿ ಒಳಗಡೆ ಮ್ಯೂಸಿಕ್ ಸಿಸ್ಟಮು, ಸೀಟ್ ಕುಷನ್ನು? ಸೀಟ್ ಕುಷನ್ ಎಲ್ಲ ಹೊಸ ಅದಾವೆ ಸರ್. ಮ್ಯೂಸಿಕ್ ಸಿಸ್ಟಮ್ ಅದು ಏನು ಕೇಳೋದಿಲ್ಲ ರೀ ನಾವು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಟ್ಕೊಂಡಿರಾ ಅದು ಬಿಟ್ಟರೆ? 2031 ಮಟ್ಟ ಪಾಸಿಂಗ್ ಮಾಡಿಸಿದ್ವಿ ರೀ. ಓಕೆ. ಇನ್ಶೂರೆನ್ಸು? ಇನ್ಶೂರೆನ್ಸ್ 6 ತಿಂಗಳು ಐತೆ ರೀ. ಓಕೆ. ಈ ಗಾಡಿಗೆ ರೇಟ್ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್, ನಾವು 1,30,000 ಹೇಳತ್ತೇವೆ ರೀ. ಓಕೆ. ಕೊಡೋ ರೇಟ್ ಏನೈತೆ ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ? ಒಂದು 10,000 ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ ಸರ್. ಒಂದು 20ಕ್ಕೆಲ್ಲ ಕೊಡ್ತೀರಾ? ಹ್ಞೂ ಸರ್. ಓಕೆ. ಲೊಕೇಶನ್ ಎಲ್ಲಿ ಐತ್ರಿ? ಇಲ್ಲಿ ಇದಕ್ಕೆ ಬರ್ಬೇಕು ರೀ ಸರ್, MK ಹುಬ್ಳಿ ರೀ. ಬೆಳಗಾವಿ ಡಿಸ್ಟಿಕ್ಕು MK ಹುಬ್ಳಿನಾ? ಹಾಂ, ಬೆಳಗಾವಿ ಡಿಸ್ಟಿಕ್ಕು MK ಹುಬ್ಳಿ ಸರ್. ತಮ್ಮದು ನಂಬರ್ ಇದು ಹಾಕಿರಲ್ಲ? ಹಾಂ, ಇದೆ ಸರ್ ನಂಬರ್. ಓಕೆ. ಥ್ಯಾಂಕ್ ಯು ಸರ್.